ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾವು ರಾಶಿ ಚಕ್ರದ 2ನೇ ರಾಶಿಯಾದ ವೃಷಭ ರಾಶಿಯ ಬಗ್ಗೆ ಅತ್ಯಂತ ಆಳವಾದ ಮತ್ತು ವಿಸ್ತೃತವಾದ ಮಾಹಿತಿಯನ್ನು ತಿಳಿಯೋಣ. ವೃಷಭ ರಾಶಿಯು ಪೃಥ್ವಿ ತತ್ವದ ರಾಶಿಯಾಗಿದ್ದು, ಇದರ ಅಧಿಪತಿ ಸೌಂದರ್ಯ ಮತ್ತು ಐಷಾರಾಮಿ ಜೀವನದ ಸಂಕೇತವಾದ ಶುಕ್ರದೇವ. ಈ ರಾಶಿಯ ಚಿಹ್ನೆ ಹೋರಿ ಅಥವಾ ಬಲವಾದ ಎತ್ತು. ಈ ಚಿಹ್ನೆಯೇ ಸೂಚಿಸುವಂತೆ ವೃಷಭ ರಾಶಿಯವರು ಅತ್ಯಂತ ಬಲಶಾಲಿಗಳು, ತಾಳ್ಮೆಯುಳ್ಳವರು ಮತ್ತು ಅಚಲವಾದ ನಿರ್ಧಾರ ತೆಗೆದುಕೊಳ್ಳುವವರು. ನಿಮ್ಮ ಜೀವನದಲ್ಲಿ ಏರಿಳಿತಗಳು ಏನೇ ಇದ್ರೂ ಕೂಡ ಶುಕ್ರನ ಪ್ರಭಾವದಿಂದ ನೀವು ಯಾವಾಗಲೂ ಸುಂದರವಾದ ಮತ್ತು ಆರಾಮದಾಯಕ ಜೀವನವನ್ನು ಬಯಸ್ತೀರ. ಈ ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿತ್ವ, ವೃತ್ತಿ ಜೀವನ, ಶತ್ರುಗಳು, ಆರ್ಥಿಕ ಸ್ಥಿತಿ, ಪ್ರೇಮ ಜೀವನ ಮತ್ತು ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ವೃಷಭ ರಾಶಿಯವರ ಮೂಲ ಸ್ವಭಾವದ ಬಗ್ಗೆ ಹೇಳೋದಾದರೆ, ಇವರ ಸ್ಥಿರತೆಗೆ ಹೆಸರುವಾಸಿಯಾಗಿರ್ತಾರೆ. ಗಾಳಿಯಲ್ಲಿ ಅರಮನೆ ಕಟ್ಟುವವರು ಇವರಲ್ಲ, ಬದಲಾಗಿ ನೆಲದ ಮೇಲೆ ಭದ್ರವಾದ ಬುನಾದಿ ಹಾಕುವವರು ಇವರು. ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಪೂರ್ಣಗೊಳಿಸದೆ ಬಿಡೋದಿಲ್ಲ. ಇವರಲ್ಲಿರುವ ಹಠ ಗುಣವೇ ಇವರ ಯಶಸ್ಸಿನ ಗುಟ್ಟು. ಆದರೆ ಇದೇ ಹಠ ಕೆಲವೊಮ್ಮೆ ಇವರನ್ನು ಮೊಂಡು ಜಾತಿಯಾಗಿ ಮಾಡಿಬಿಡುತ್ತೆ. ಇತರರು ಎಷ್ಟೇ ಹೇಳಿದ್ರು ಇವರು ತಾವು ನಂಬಿದ್ದನ್ನೇ ಮಾಡ್ತಾರೆ. ಇವರ ಪ್ರಕೃತಿ ಪ್ರೇಮಿಗಳು ಮತ್ತು ಕಲೆ, ಸಂಗೀತ, ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರ್ತಾರೆ. ಶುಕ್ರನ ಅನುಗ್ರಹದಿಂದ ಇವರಲ್ಲಿ ಆಕರ್ಷಕ ವ್ಯಕ್ತಿತ್ವ ಇರುತ್ತೆ. ಜನರನ್ನು ಸುಲಭವಾಗಿ ಸೆಳೆಯುವ ಗುಣ ಇವರಲ್ಲಿರುತ್ತೆ. ಇವರು ಅತಿಯಾದ ಮಾತು ಆಡೋದಿಲ್ಲ, ಆದರೆ ಮಾತನಾಡುವಾಗ ನೇರ ಮತ್ತು ಸ್ಪಷ್ಟವಾಗಿರ್ತಾರೆ. ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ, ವೃಷಭ ರಾಶಿಯವರು ಅತ್ಯಂತ ನಂಬಿಕಸ್ಥ ಉದ್ಯೋಗಿಗಳು. ಅಥವಾ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಶಿಸ್ತಿಗೆ ಹೆಚ್ಚಿನ ಆದ್ಯತೆ ನೀಡ್ತಾರೆ. ಇವರು ನಾಯಕತ್ವದ ಗುಣ ಹೊಂದಿದ್ರು ತಂಡದೊಂದಿಗೆ ಬೆರೆತು ಕೆಲಸ ಮಾಡಲು ಇಷ್ಟಪಡ್ತಾರೆ. ಬ್ಯಾಂಕಿಂಗ್, ಹಣಕಾಸು, ಕೃಷಿ, ಫ್ಯಾಷನ್ ಡಿಸೈನಿಂಗ್, ಹೋಟೆಲ್ ಉದ್ಯಮ ಮತ್ತು ಕಲಾತ್ಮಕ ಕ್ಷೇತ್ರಗಳಲ್ಲಿ ಇವರು ಅದ್ಭುತವಾಗಿ ಮಿಂಚುತ್ತಾರೆ. ಇವರಿಗೆ ಆರ್ಥಿಕ ಭದ್ರತೆ ಬಹಳ ಮುಖ್ಯ. ಕೈಯಲ್ಲಿ ಹಣವಿಲ್ಲದಿದ್ದರೆ ಇವರು ಬಹಳ ಆತಂಕಕ್ಕೊಳಗಾಗ್ತಾರೆ. ಆದ್ರಿಂದಲೇ ಇವರು ಸಣ್ಣ ವಯಸ್ಸಲ್ಲೇ ಹಣ ಉಳಿತಾಯ ಮಾಡುವ ಅಭ್ಯಾಸ ಮಾಡಿಸ್ಕೊಂಡಿರ್ತಾರೆ. ಹೂಡಿಕೆ ಮಾಡುವ ವಿಷಯದಲ್ಲಿ ಇವರು ತಜ್ಞರು. ಭೂಮಿ, ಚಿನ್ನ ಅಥವಾ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡೋದು ಇವರಿಗೆ ಲಾಭವನ್ನು ತಂದು. ಇವರು ಐಷಾರಾಮಿ ವಸ್ತುಗಳಿಗೆ ಹಣ ಖರ್ಚು ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ದುಬಾರಿ ಕಾರು, ಸುಂದರವಾದ ಮನೆ ಮತ್ತು ಬ್ರಾಂಡೆಡ್ ವಸ್ತುಗಳಂದರೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ. ಆದರೆ ಈ ಖರ್ಚುಗಳು ಇವರ ಉಳಿತಾಯದ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳುವ ಜಾಣ್ಮೆ ಕೂಡ ಇವರಲ್ಲಿ ಇದೆ. ಸಾಲ ನೀಡೋದು ಅಥವಾ ಸಾಲ ಪಡೆಯೋದು ಇವರಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಸ್ವತಂತ್ರವಾಗಿ ಬದುಕೋದಕ್ಕೆ ಇಷ್ಟಪಡುವ ಇವರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ ಇಷ್ಟಪಡ್ತಾರೆ ಮತ್ತು ಯಶಸ್ವಿ ಕೂಡ ಆಗ್ತಾರೆ. ಕುಟುಂಬ ಮತ್ತು ಪ್ರೇಮ ಜೀವನದ ವಿಷಯದಲ್ಲಿ ವೃಷಭ ರಾಶಿಯವರು ಅತ್ಯಂತ ನಿಷ್ಠಾವಂತರು. ಇವರು ಒಮ್ಮೆ ಪ್ರೀತಿಸಿದರೆ ಅಥವಾ ಒಬ್ಬರ ಸ್ನೇಹ ಬೆಳೆಸಿದರೆ ಅದನ್ನು ಜೀವನ ಪರ್ಯಂತ ಉಳಿಸ್ಕೊಳ್ತಾರೆ. ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಇವರು ತಾಳ್ಮೆಯಿಂದ ವರ್ತಿಸ್ತಾರೆ. ಜೀವನ ಸಂಗಾತಿಯ ಆಯ್ಕೆಯಲ್ಲಿ ಇವರು ಬಹಳ ಜಾಗರೂಕರು. ಮನೆಯವರನ್ನ ಮತ್ತು ಹಿರಿಯರನ್ನ ಗೌರವಿಸೋದು ಇವರ ರಕ್ತದಲ್ಲೇ ಬಂದಿರುತ್ತೆ. ಮಕ್ಕಳ ವಿಷಯದಲ್ಲಿ ಇವರು ಸ್ವಲ್ಪ ಕಟ್ಟುನಿಟ್ಟಾಗಿದ್ರು ಕೂಡ ಅವರ ಏಳಿಗೆಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಇವರು ಮನೆಯು ಯಾವಾಗಲೂ ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಅಲಂಕರಿಸಲ್ಪಟ್ಟಿರುತ್ತೆ. ಅತಿಥಿ ಸತ್ಕಾರ ಮಾಡೋದರಲ್ಲಿ ಇವರು ಪ್ರಸಿದ್ಧರು. ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯವರು ಸಾಮಾನ್ಯವಾಗಿ ಸದೃಢರಾಗಿರ್ತಾರೆ. ಆದರೆ ಇವರಿಗೆ ಗಂಟಲು, ಕುತ್ತಿಗೆ ಮತ್ತು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳು ಕಾಡುವ ಒಂದು ಸಾಧ್ಯತೆ ಇರುತ್ತೆ. ಇವರಿಗೆ ಆಹಾರ ಪ್ರಿಯ ಆಗಿರೋದ್ರಿಂದ ತೂಕ ಹೆಚ್ಚಾಗುವ ಭೀತಿ ಇರುತ್ತೆ. ಆದ್ದರಿಂದ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಕಡೆಗೆ ಗಮನ ಹರಿಸೋದು ಅತ್ಯಗತ್ಯ. ಸಿಹಿ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡೋದು ಇವರಿಗೆ ಒಳ್ಳೆಯದು. ಮಾನಸಿಕವಾಗಿ ಇವರು ಬಹಳ ಗಟ್ಟಿಯಾದವರು. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಧೃತಿಗೆಡೋದಿಲ್ಲ. ಮೇಷರಾಶಿಯ ನಂತರ ಬರುವ ವೃಷಭ ರಾಶಿಯವರಿಗೆ ಪ್ರಸ್ತುತ ಗ್ರಹಗತಿಗಳು ಉತ್ತಮ ಫಲವನ್ನು ನೀಡ್ತಾ ಇವೆ. ಜಾತಕದಲ್ಲಿ ಗುರು ಮತ್ತು ಶನಿಯ ಗ್ರಹಗಳು ಬದಲಾದಂತೆ ಇವರ ಜೀವನದಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ಸುಧಾರಣೆ ಕಂಡುಬರುತ್ತೆ. ವಿಶೇಷವಾಗಿ 11ನೇ ಮನೆಯಲ್ಲಿ ಲಾಭ ಸ್ಥಾನಗಳು ಬಲವಾಗಿದ್ದರೆ ಇವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸನ್ನು ಪಡಿತಾರೆ. ಶನಿದೇವರು ಇವರಿಗೆ ಕಠಿಣ ಪರಿಶ್ರಮದ ಪಾಠ ಕಲಿಸಿದರೆ ಶುಕ್ರನು ಅದರ ಫಲವಾಗಿ ಸುಖ ಭೋಗಗಳನ್ನು ನೀಡ್ತಾನೆ. ಕೊನೆಯದಾಗಿ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಪ್ರಗತಿ ಕಾಣೋದಕ್ಕೆ ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸೋದು ಅತ್ಯಂತ ಶ್ರೇಷ್ಠ. ಹಸುವಿಗೆ ಹಸಿರು ಹುಲ್ಲು ಅಥವಾ ಅಕ್ಕಿ ತಿನ್ನಿಸೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ವಜ್ರ ಅಥವಾ
ಬಿಳಿ ನೀಲಮಣಿಯನ್ನು ಧರಿಸೋದು ನಿಮ್ಮ ರಾಶಾಧಿಪತಿ ಶುಕ್ರನನ್ನು ಬಲಪಡಿಸುತ್ತೆ. ಯಾವಾಗಲೂ ಶುಚಿತ್ವಕ್ಕೆ ಆದ್ಯತೆ ನೀಡಿ ಮತ್ತು ಸುಗಂಧ ದ್ರವ್ಯಗಳನ್ನು ಬಳಸೋದು ನಿಮ್ಮ ಸುತ್ತಲಿನ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಿಮ್ಮ ಹಠಗುಣವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇತರರ ಸಲಹೆಗಳನ್ನು ಕೇಳೋದ್ರಿಂದ ನೀವು ಜೀವನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳಿಬಹುದು. ಇದು ವೃಷಭ ರಾಶಿಯವರ ಸಂಪೂರ್ಣ ಜಾತಕ. ವಿಡಿಯೋ ಅನ್ನೋದು ನಿಮ್ಮ ಜೀವನಕ್ಕೆ ಹತ್ತಿರ ಆಗಿದೆ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.